ಹೆಸರು? ಶಶಿಕಲಾ ಮೂರ್ತಿ. ಮೇಡಮ್, ಈ ಮರಳಿ ಮನಸ್ಸಾಗಿದೆ ಸಿನಿಮಾ ನೀವು ಪ್ರೊಡ್ಯೂಸರ್ ಅಲ್ಲ? ಹೇಗಿದೆ ರೆಸ್ಪಾನ್ಸ್ ಜನಗಳಿಂದ? ಸರ್ ತುಂಬ ಚೆನ್ನಾಗಿದೆ ಸರ್. ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆಂದರೆ ಯಾರೂ ಸಿನಿಮಾ ಮಂದಿರಕ್ಕೆ ಬಂದು ಸಿನಿಮಾ ನೋಡದೇ ಇರೋಂಥ ಎಷ್ಟೋ ವರ್ಷದ ಸಿನಿಮಾನೇ ನೋಡಿಲ್ಲ ಅಂದರೂ ಕೂಡ ಇವತ್ತು ನಮ್ಮ ಮರಳಿ ಮನಸ್ಸಾಗಿ ಚಿತ್ರಕ್ಕೆ ಬಂದು ನೋಡ್ತಾ ಇರೋ ವೀಕ್ಷಣೆ ಅಂದರೆ ದಾವಣಗೆರೆ ಜನತೆ ನಿಜವಾಗ್ಲೂ ಅವರಿಗೆ ತುಂಬ ಧನ್ಯವಾದ ತಿಳಿಸ್ತೇನೆ. ಜನರು ಇವತ್ತು ಈಗಾಗಲೇ ಪ್ರತಿ ಒಂದೊಂದು ಒಂದು ದಿವಸ ಶೋನಲ್ಲಿ 1,500 2,000 ಜನಗಟ್ಟಲೆ ನಾವು ಬಂದು ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಇದೆ, ತುಂಬ ಚೆನ್ನಾಗಿದೆ ಅಂತ ಖುಷಿಪಟ್ಟಿದೆ. ಈಗ ತ್ರಿಶೂಲ್ ಟಾಕೀಸಲ್ಲಿ ನಡೀತಿರೋ ಸಿನಿಮಾ ಇದು? ಹೌದು, 4 ಶೋನು ಇದೆಯಾ? 4 ಶೋ ಇದೆ ಸರ್. ಬೆಳಗ್ಗೆ 11 ಗಂಟೆ ಒಂದು ಶೋ, 2 ಗಂಟೆ ಒಂದು ಶೋ, 6 ಗಂಟೆಗೆ ಒಂದು ಶೋ, ರಾತ್ರಿ 9 ಗಂಟೆ ಒಂದು ಶೋ ಇದೆ. ತುಂಬ ಒಳ್ಳೆ ರೆಸ್ಪಾನ್ಸ್. ಈಗ ಜನಗಳು ತುಂಬ ಖುಷಿ ಪಡ್ತಾ ಇದ್ದಾರೆ ಸಿನಿಮಾ ನೋಡಿ ಅಂತ ನಮಗೂ ಕೂಡ ಕೇಳ್ಪಟ್ಟಿದ್ದೀವಿ. ನಿಮ್ಮ ಸಿನಿಮಾ ಮುಂಗಾರು ಮಳೆ ನೆಕ್ಸ್ಟ್ ವರ್ಷನ್ ಅಂತಾನೆ ಜನಗಳು ಇಲ್ಲ, ಸುಮಾರು ಜನ ಹಾಗೆ ಹೇಳಿದ್ದಾರೆ, ಭಾಳ ಒಳ್ಳೆ ಸಿನಿಮಾ ಅಂತೇಳಿ. ನಿಮ್ಮ ಸಿನಿಮಾ ಯಶಸ್ವಿಯಾಗಲಿ, ಇದೇ ಥರ ಮುಂದೆ ನಮ್ಮ ದಾವಣಗೆರೆಯಿಂದ ಒಳ್ಳೊಳ್ಳೆ ಸಿನಿಮಾಗಳು ಕೊಡಲಿ ಅಂತ ನಮ್ಮ ಯೂಟ್ಯೂಬ್ ಚಾನಲಿಂದ ಹಾರೈಸ್ತೀವಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾವು ಇವತ್ತವರೆಗೂ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಸಿನಿಮಾದ ಬಗ್ಗೆ ಮಾತಾಡೇ ಇಲ್ಲ. ಈ ಸಿನಿಮಾದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀವಿ ಅಂತಂದರೆ, ಇದು ನಮ್ಮದೇ ದಾವಣಗೆರೆಯ ಸ್ಥಳೀಯ ನಿರ್ಮಾಪಕರು ನಿರ್ಮಿಸಿದಂಥ ಒಂದು ಒಳ್ಳೆ ಪ್ರೇಮಿಗಳ ಚಿತ್ರ ಅಂತ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ. ಮುದೇಗೌಡರು ನವೀನ್, ತೆಲಗಿ ಮಲ್ಲಿಕಾರ್ಜುನ್, ಆಶೀಶ್ ಸುಬ್ರಹ್ಮಣ್ಯ ಮತ್ತು ನಾಗರಶಂಕರ್ ಅವರು ಈ ಒಂದು ಹೊಸ ಸಿನಿಮಾ ಮಾಡಿದ್ದಾರೆ. ಇವತ್ತು ಬಾಲಿವುಡ್ಡು, ಹಾಲಿವುಡ್ಡು, ಕಾಲಿವುಡ್ಡು ಸಿನಿಮಾಗಳು ಗಿಂತ ನಮ್ಮ ಕನ್ನಡದ ಸ್ಯಾಂಡಲ್ವುಡ್ ಸಿನಿಮಾಗಳು ತುಂಬ ಹೆಸರು ಮಾಡ್ತಾ ಇದ್ದಾವೆ. ಆದರೂ ಸಿನಿಮಾ ಒಂಥರ ಅದೃಷ್ಟ ಆದಮೇಲೆ ಓಡುತ್ತೆ. ಒಂದೊಂದು ಸಾರಿ ಹೀರೋ, ಡೈರೆಕ್ಟರ್, ಸಿನಿಮಾ ಮೇಲೆ ಹಾಕಿರೋ ದುಡ್ಡು ಎಲ್ಲ ಚೆನ್ನಾಗಿದ್ದರೂ ಒಂದೊಂದು ಸಾರಿ ಸಿನಿಮಾ ಓಡೋದೇ ಇಲ್ಲ. ಅಂಥದ್ರಲ್ಲಿ ಇಲ್ಲೊಂದು ಹೊಸ ನಟರನ್ನು, ಹೊಸ ನಿರ್ದೇಶಕರನ್ನು, ಹೊಸ ನಿರ್ಮಾಪಕರನ್ನು ಎಲ್ಲ ಸೇರಿಸಿ ಒಂದು ಸಿನಿಮಾ ಮಾಡಿದ್ದಾರೆ. ನಿಧಾನವಾಗಿ ಇವತ್ತು 3ನೇ ದಿವಸ ಆದ್ರೂ ಸಿನಿಮಾದ ಬಗ್ಗೆ ಒಂದು ಒಳ್ಳೆ ಪ್ರಶಂಸೆ ಬಂದಿದೆ. ಪ್ರೇಮಿಗಳ ದಿನ ಆಚರಣೆಯ ದಿವಸದಲ್ಲಿ ಪ್ರೇಮಿಗಳಿಗೆ ಒಂದು ಒಳ್ಳೆ ವಿಭಿನ್ನ ಸಿನಿಮಾ. ಪ್ರೀತಿ ಅಂದ್ರೆ ಸುರಿದು ಮರೆಯಾಗುವ ಮಳೆಯಲ್ಲ, ಅದು ಹಗಲಲ್ಲಿ ಕಣ್ಣಿಗೆ ಕಾಣದ ತಾರೆಯೂ ಅಲ್ಲ. ಅದೊಂದು ಸವಿಯಾದ ಭಾವನೆ. ನೀ ಬೇಕು ಅನ್ನೋದು ಅಟ್ರಾಕ್ಷನ್, ನೀನೇ ಬೇಕು ಅನ್ನೋದು ಟ್ರೂ ಲವ್. ಸೊ ಅದು ನನಗಾಯ್ತು. ಆಕ್ಚುಲಿ ನನ್ನ ಮನಸ್ಸು ಒಪ್ಪಿ ಕೂಗ್ ಹೇಳ್ತು, ಚಿತ್ರನೇ ನನ್ನ ಸೋಲ್ಮೇಟ್ ಅಂತ. ಸೊ ನಾನು ಅವಾಗಲೇ ಫಿಕ್ಸ್ ಆದೆ. ಇವಳೆ ಚಿತ್ರ. ಸೋ ಬ್ಯೂಟಿಫುಲ್, ಕ್ಲಾಸಿ, ಹೈಲಿ ಎಜುಕೇಟೆಡ್, ಇಂಟೆಲಿಜೆಂಟ್ ಕೂಡ. ಅವಳಿಗೆ ಒಂದು ಸ್ಟೈಲ್ ಇದೆ ಅಂಡ್ ಸೆಕ್ಸಿ ಟು. ಮೇಡಮ್, ಸಿನಿಮಾ ಹೇಗಿತ್ತು? ಈಗ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ದೀರಾ, ಮಕ್ಕಳಿಂದ ದೊಡ್ಡವರು ಎಲ್ಲ ನೋಡ್ಬೋದಾ? ಫ್ಯಾಮಿಲಿ ಫಿಲಮ್, ಫ್ಯಾಮಿಲಿ ವಿತ್ ಲವ್ ಫಿಲಮ್. ಓಕೆ ಮೇಡಮ್, ಸಿನಿಮಾ ಹೇಗಿತ್ತು? ಮಕ್ಕಳಿಂದೆಲ್ಲ ದೊಡ್ಡವರು ನೋಡ್ಬೋದಲ್ಲ ಸಿನಿಮಾ? ದಾವಣಗೆರೆ ತೆಗೆದಿರೋ ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯ? ಚೆನ್ನಾಗಿದೆಯಲ್ಲ? ಮೇಡಮ್, ಸಿನಿಮಾ ಹೇಗಿತ್ತು? ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ, ವಿಮರ್ಶೆ. ಚೆನ್ನಾಗಿದೆ ಸಿನಿಮಾ, ಪ್ರತಿಯೊಬ್ಬರು ನೋಡ್ಬೋದಾ ಸಿನಿಮಾ? ಮಕ್ಕಳಿಂದ ದೊಡ್ಡವರು ನೋಡ್ಬೋದಾ? ಮೇಡಮ್, ಸಿನಿಮಾ ಹೇಗಿತ್ತು? ಚೆನ್ನಾಗಿದೆ ಸಿನಿಮಾ. ದಾವಣಗೆರೆ ತೆಗೆದಿರೋ ಸಿನಿಮಾ ಎಲ್ಲರಿಗೂ ಹೇಳ್ಬೇಕು, ಚೆನ್ನಾಗಿದೆ ಸಿನಿಮಾ. ಮೇಡಮ್, ಸಿನಿಮಾ ಹೇಗಿತ್ತು? ಚೆನ್ನಾಗಿದೆ. ಇವತ್ತು ಪ್ರೇಮಿಗಳ ದಿನಾಚರಣೆ, ಅದು ಪ್ರೀತಿನ ಉಳಿಸ್ಕೋಬೇಕು ಅನ್ನೋದು ಒಂದು ಒಳ್ಳೆ ಗುಡ್ ಸಿನಿಮಾ. ಪ್ರೇಮಿಗಳ ದಿನಾಚರಣೆ ದಿವಸ ನೀವು ಕೂಡ ಒಂದು ಒಳ್ಳೆ ಸಿನಿಮಾ ನೋಡಿದ್ದೀರಾ, ಒಳ್ಳೆ ಅಭಿಪ್ರಾಯ ಇದೆ. ನೆಕ್ಸ್ಟ್ ಜೀವನದಲ್ಲಿ ಅಳವಡಿಸ್ಕೋಬೇಕು. ಓಕೆ ಮೇಡಮ್, ಒಳ್ಳೆ ಚಿತ್ರ, ಚೆನ್ನಾಗಿದೆ ನಮ್ಮ ಸಿನಿಮಾ. ಹೇಗಿತ್ತು ಮೇಡಮ್ ಸಿನಿಮಾ? ಸರ್, ಸಿನಿಮಾ ಹೇಗಿತ್ತು ಸರ್? ಸೂಪರ್ ಸರ್. ದಾವಣಗೆರೆಯವ್ರು ತೆಗ್ದಿರೋದು ಏನು ಅನಿಸ್ತು ನಿಮಗೆ ಸಿನಿಮಾ? ತುಂಬ ಚೆನ್ನಾಗಿ ಅನಿಸ್ತು. ದಾವಣಗೆರೆಯವರು ನೀವು?
ಹಾಂ ಸರ್ ದಾವಣಗೆರೆ. ಚೆನ್ನಾಗಿದೆ ಸಿನಿಮಾ. ಓ ಸೂಪರ್ ಸರ್. ಓಕೆ ಸರ್ ಸಿನಿಮಾ ಹೇಗಿತ್ತು? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಚೆನ್ನಾಗಿದೆಯಾ? ದಾವಣಗೆರೆ ಸಿನಿಮಾ ಎಲ್ಲ ಸಪೋರ್ಟ್ ಮಾಡಬೇಕು. ಚೆನ್ನಾಗಿದೆಯಾ? ಕನ್ನಡಿಗರೇ ತೆಗ್ದಿರೋದು ಎಣ್ಣೆನಗರಿ. ಸರ್ ಸಿನಿಮಾ ಹೇಗಿತ್ತು? ಭಾಳ ಚೆನ್ನಾಗಿ ಸರ್. ಚೆನ್ನಾಗಿದೆ ಸಿನಿಮಾ. ತುಂಬ ಚೆನ್ನಾಗಿತ್ತು. ಮೇಡಮ್ ಸಿನಿಮಾ ಹೇಗಿತ್ತು? ದಾವಣಗೆರೆ ಇರುತ್ತೆ ಸಿನಿಮಾ ಹೇಗಿತ್ತು? ಸಿನಿಮಾ ಪೂರ್ತಿ ಹಿಡಿಸ್ತಾ ಸಿನಿಮಾ ಏನಿಸುತ್ತೆ? ಇನ್ನೂ ಓಡುತ್ತಾ ಸಿನಿಮಾ ನಿಮಗೆ? ಎಲ್ಲ ಹೇಳ್ಬೇಕು ನೀವು ಜನಕ್ಕೆ. ಸರ್ ಚೆನ್ನಾಗಿತ್ತು ಸಿನಿಮಾ. ಚೆನ್ನಾಗಿದೆ ಸರ್. ಸರಿ ಹೇಗಿತ್ತು ಸರ್ ಸಿನಿಮಾ? ಚೆನ್ನಾಗೈತಿ. ದಾವಣಗೆರೆ ಸಪೋರ್ಟ್ ಐತಿ. ಹಾಂ ಒಳ್ಳೆ ಫಿಲಮ್ ಚೆನ್ನಾಗಿ ಮಾಡಿದೆ. ಓಕೆ ಮೇಡಮ್ ಸಿನಿಮಾ ಹೇಗಿತ್ತು? ಸಿನಿಮಾ ಹೇಗಿತ್ತು ಮೇಡಮ್? ಚೆನ್ನಾಗಿದೆಯಾ?